ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಪ್ರಮುಖ ಐತಿಹಾಸಿಕ ಘಟನೆಗಳ ಮುಂದುವರಿದ ಭಾಗವಾಗಿ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ತರಗತಿಯನ್ನು ಪ್ರಾರಂಭ ಮಾಡೋಣ. ರೆಗ್ಯುಲೇಟಿಂಗ್ ಆಕ್ಟ್ ಯಾವಾಗ ಜಾರಿಗೆ ಬಂತು ಅಂದರೆ 1773ರಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬರುತ್ತೆ. ಯಾವ ಉದ್ದೇಶದಿಂದ ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬರುತ್ತೆ ಅಂದರೆ, ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು, ಆ ಈಸ್ಟ್ ಇಂಡಿಯಾ ಕಂಪನಿಯ ಕುಂದುಕೊರತೆಗಳನ್ನು ನಿವಾರಿಸುವುದಕ್ಕೋಸ್ಕರ ರೆಗ್ಯುಲೇಟಿಂಗ್ ಆಕ್ಟ್ 1773ರಲ್ಲಿ ಜಾರಿಗೆ ಬರ್ತದೆ. ನೆಕ್ಸ್ಟ್ ನಾವು ನೋಡೋಣ ಪಿಟ್ಸ್ ಇಂಡಿಯಾ ಆಕ್ಟ್. ಈ ಪಿಟ್ಸ್ ಇಂಡಿಯಾ ಆಕ್ಟ್ 1774ರಲ್ಲಿ ಈ ಒಂದು ಪಿಟ್ಸ್ ಇಂಡಿಯಾ ಆಕ್ಟ್ ಜಾರಿಗೆ ಬರುತ್ತೆ. ಇದು ಏನಕ್ಕೋಸ್ಕರ, ಯಾವ ಉದ್ದೇಶದಿಂದ ಈ ಪಿಟ್ಸ್ ಇಂಡಿಯಾ ಆಕ್ಟ್ ಜಾರಿಗೆ ಬರುತ್ತಪ್ಪ ಅಂದ್ರೆ, ಈ ರೆಗ್ಯುಲೇಟಿಂಗ್ ಆಕ್ಟ್ ಏನು ಜಾರಿಗೆ ಬಂದಿತ್ತು, ಈ ರೆಗ್ಯುಲೇಟಿಂಗ್ ಆಕ್ಟ್ ನ ಕುಂದುಕೊರತೆಗಳನ್ನ ನಿವಾರಿಸುವುದಕ್ಕೋಸ್ಕರ ಏನ್ ಮಾಡಿದ್ರು ಬ್ರಿಟಿಷರು 1784ರಲ್ಲಿ ಪಿಟ್ಸ್ ಇಂಡಿಯಾ ಆಕ್ಟ್ ಅನ್ನ ಜಾರಿಗೆ ತರ್ತಾರೆ. ಇದು ಪಿಟ್ಸ್ ಇಂಡಿಯಾ. ನೆಕ್ಸ್ಟ್ ನೋಡೋಣ ಭಾರತ ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಇಂಡಿಯಾ ಆಕ್ಟ್ ಅಂತ, ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ನಾವು ಕರಿತೀವಿ. ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ 1942ರಲ್ಲಿ ಈ ಒಂದು ಭಾರತ ಬಿಟ್ಟು ತೊಲಗಿ ಚಳವಳಿ ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಏನು ಕರಿತೀವಿ ಅದು ನಡೆಯುತ್ತೆ. ಬ್ರಿಟಿಷರ ವಿರುದ್ಧ ನಮ್ಮ ಭಾರತೀಯರು ಒಂದು ಚಳವಳಿಯನ್ನ ಮಾಡ್ತಾರೆ. ಅದರಲ್ಲಿ ಗಾಂಧೀಜಿಯವರು ಒಂದು ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಾರೆ. ಅವರು ಈ ಸಂದರ್ಭದಲ್ಲಿ ನಮ್ಮ ಭಾರತೀಯರಿಗೆ ಒಂದು ಕರೆಯನ್ನ ಕೊಡ್ತಾರೆ, ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಅನ್ನುವಂತ ಒಂದು ಸ್ಲೋಗನ್ ಅನ್ನ ಹೇಳ್ತಾರೆ. ಭಾರತ ಬಿಟ್ಟು ತೊಲಗಿ ಚಳುವಳಿಯ ಏನಾಗುತ್ತೆ ಬ್ರಿಟಿಷರ ವಿರುದ್ಧ ನಡೆಯುತ್ತೆ 1942ರಲ್ಲಿ. ನೆಕ್ಸ್ಟ್ ನಾವು ಬಂದು ಜಲಿಯನ್ ವಾಲಾಬಾಗ್ ದುರಂತ. ಇದೊಂದು ಪ್ರಮುಖವಾದಂತ ದುರಂತ. ಈ ಬ್ರಿಟಿಷರ ಅಧಿಕಾರಿ ಮಾಡ್ತಾನೆ ಈ ಒಂದು ದುರಂತ. 1919ರಲ್ಲಿ ಪಂಜಾಬ್ನ ಜಲಿಯನ್ ವಾಲಾಬಾಗ್ನಲ್ಲಿ ನಮ್ಮ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ಸಭೆಯನ್ನ ಕರೆದಿರ್ತಾರೆ. ಆ ಸಭೆಗೆ ಬಂದಂತ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನೆ, ಗುಂಡಿನ ಮಳೆಯನ್ನ ಸುರಿಸ್ತಾನೆ. ಆ ಮೂಲಕ ಸಾಕಷ್ಟು ಏನು ಭಾರತೀಯರ ಸಾವು ನೋವಾಗುತ್ತೆ. ಅವನು ಗುಂಡಿನ ಮಳೆಯನ್ನ ಸುರಿಸ್ಬೇಕಾದ್ರೆ ಜನರಿಗೆ ಹೋಗೋದಕ್ಕೆ ಒಂದು ಗೇಟ್ ಇರುತ್ತೆ, ಆ ಗೇಟ್ ಅನ್ನ ಲಾಕ್ ಮಾಡ್ತಾನೆ. ಆಗ ಜನರು ಕಾಲ್ ತುಳಿತದಲ್ಲೂ ಕೂಡ ಸಾಕಷ್ಟು ಜನ ಸತ್ತೋಗ್ತಾರೆ. ಇದೊಂದು ಐತಿಹಾಸಿಕ ಒಂದು ದುರಂತ ಒಂದು ಬ್ರಿಟಿಷರ ಕಾಲದಲ್ಲಾಗುತ್ತೆ. ಅದಕ್ಕೆ ಕಾರಣವಾದಂತ ಅಧಿಕಾರಿ ಜನರಲ್ ಡಯರ್. ಈ ಒಂದು ಘಟನೆ 1919ರಲ್ಲಿ ಏನಾಗುತ್ತೆ ನಡೆಯುತ್ತೆ. ನೆಕ್ಸ್ಟ್ ನಾವು ನೋಡೋಣ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಏನಿದೆ ಅದು ಸ್ಥಾಪನೆ ಆಗಿದ್ದು 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಏನಿತ್ತು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿತ್ತು INC, ಇದು 1885ರಲ್ಲಿ ಸ್ಥಾಪನೆ ಆಗುತ್ತೆ. ಇದನ್ನ ಹೆಲನ್ ಆಕ್ಟೇವಿಯನ್ ಹ್ಯೂಮ್ ಅನ್ನುವಂತ ಏನು ಬ್ರಿಟಿಷ್ ಅಧಿಕಾರಿ ಇರ್ತಾನೆ, ಆ ಒಂದು ಅಧಿಕಾರಿಯ ಒಂದು ನೇತೃತ್ವದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಹೆಲನ್ ಆಕ್ಟೇವಿಯನ್ ಹ್ಯೂಮನ್ ಅನ್ನೋ ವ್ಯಕ್ತಿ 1885ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಇದಕ್ಕೆ ಉಮೇಶ್ ಚಂದ್ರ ಬ್ಯಾನರ್ಜಿ ಏನಾಗ್ತಾರೆ, ಮೊದಲ ಅಧ್ಯಕ್ಷರಾಗ್ತಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ. ಇದು ಇವತ್ತಿನ ಒಂದು ಐತಿಹಾಸಿಕ ಪ್ರಮುಖ ಘಟನೆಗಳು. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಐತಿಹಾಸಿಕ ಘಟನೆಗಳೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ನನ್ನ ಚಾನಲನ್ನು ತಪ್ಪದೆ ವೀಕ್ಷಿಸಿ. ಧನ್ಯವಾದಗಳು.